ನಮಸ್ಕಾರ ಎಲ್ರಿಗೂ. ವೆಲ್ಕಮ್ಸ್ ಟು ಪರಂ ಬ್ಲಾಗ್ಸ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಹೆಲ್ತಿಯಾಗಿ ಪಪ್ಪಾಯ ತಿನ್ನೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಪಪ್ಪಾಯ ತಗೊಂಡೋಗಿ ನಮ್ಮಮ್ಮ ಹತ್ರ ಕಟ್ ಮಾಡಿಕೊಡಿ ಅಂತ ಕೊಟ್ಟೆ. ನಮ್ಮಮ್ಮ ಅದನ್ನು ಕಿತ್ಕೊಂಡು ಫಸ್ಟು ಬ್ರಷ್ ಮಾಡ್ಕೊಂಬ, ಆಮೇಲೆ ಪಪ್ಪಾಯ ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಆಯಿತು ಬಿಡಿ, ಆಯಿತು ಓಕೆ ಬ್ರಷ್ ಮಾಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಬ್ರಷ್ ಮಾಡೋಕ್ಕೆ ಹೋದೆ. ಇದು ಯಾವುದೋ ಒಂದು ವೈಬ್ರೇಷನ್ ಇರೋ ಬ್ರಷ್ ಕೊಟ್ಟಿದ್ದಾರೆ. ನಾವೇನು ಬ್ರಷ್ ಮಾಡಂಗೆ ಇಲ್ಲ, ಅದು ಆಟೋಮೆಟಿಕ್ ಆಗಿ ಆನ್ ಮಾಡಿದ್ರೆ ಅದೇ ವೈಬ್ರೇಟ್ ಆಗಿ ನಮ್ಮ ಟೀತ್ನ ಕ್ಲೀನ್ ಮಾಡುತ್ತಂತೆ. ಇದೇನು ಹೊಸ್ತಾಗಿದೆಯಲ್ಲ, ಡಿಫ್ರೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನು ಇಟ್ಕೊಂಡು ನೋಡ್ತಾ ಇದ್ದೆ. ಆಮೇಲೆ ಬ್ರಷ್ ಮಾಡಿದೆ ಅದನ್ನು ಯೂಸ್ ಮಾಡಿಕೊಂಡು. ಬ್ರಷ್ ಮಾಡ್ಕೊಂಡು ಬಂದಾದ್ಮೇಲೆ ನಮ್ಮಮ್ಮ ಎಲ್ಲ ತೋರಿಸು ನಿನ್ನಲ್ನ ಯಾವ ಥರ ಕ್ಲೀನಾಗಿ ಬ್ರಷ್ ಮಾಡಿದೆ ಏನು ಅಂತ ಕೇಳ್ತಾ ಇದ್ರು. ತೋರಿಸ್ದೆ. ಇನ್ನು ಇವಾಗಲೇ ಒಂದಲ್ಲಿ ಬಂದಿದೆ, ಅದಕ್ಕೇ ಇಷ್ಟೆಲ್ಲ ಹಿಂಸೆ ಕೊಡ್ತಾರೆ. 32 ಬಂದರೆ ಹೆಂಗೋ ಗೊತ್ತಿಲ್ಲ. ಅಲ್ಲಿಂದ ಟಿಫನ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನಕ್ಕೆ ಬಂದು ಫುಲ್ಲು ದೇವ್ರನ್ನ ನೋಡ್ಕೊಂಡು ಅಲ್ಲೇ ನಿಂತಿದ್ದೆ. ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ನೆಮ್ಮದಿ. ನೀವು ಎಲ್ಲ ದಿನಕ್ಕೊಂದ್ಸಲ ದೇವಸ್ಥಾನಕ್ಕೆ ಹೋಗಿ, ದೇವ್ರು ಒಳ್ಳೇದು ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಅಪ್ಪನ ಜೊತೆ ಯಾವುದೋ ಕೆಲ್ಸಕ್ಕೆ ಬಾರ್ದಾರೋ ಆಟಗಳನ್ನೆಲ್ಲ ಆಡ್ಕೊಂಡು ಟೈಮ್ ಪಾಸ್ ಮಾಡಿದೆ. ಟೈಮ್ ಪಾಸ್ ಮಾಡಿ ಇದು ಏನು ವರ್ಕೌಟ್ ಆಗಲ್ಲ ಅಂತ ಅಂದ್ಬಿಟ್ಟು ಒಂದು ರೌಂಡು ನಂದು ಸೈಕಲ್ ಓಡಿಸೋಣ ಅಂತ ಅಂದ್ಬಿಟ್ಟು ಸೈಕಲ್ ಹತ್ರ ಹೋದರೆ ಇದ್ರ ಪೆಡಲ್ಲೇ ವರ್ಕ್ ಆಗ್ತಾ ಇಲ್ಲ. ಅದಕ್ಕೇ ಆ ಪೆಡಲ್ನ 2 ಗೂಸ್ ಕೊಟ್ಟು ಆ ಥರ ಗೂಸ್ ಕೊಟ್ಬಿಟ್ಟು ರೆಡಿ ಮಾಡಿದೆ. ಆದರೆ ಯಾಕೋ ಓಡ್ಸೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಒಂದು ಸಲ ಅದು ಚೆನ್ನಾಗಿ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಅದ್ರ ಮೇಲೆ ನನಗೆ ಇಂಟ್ರೆಸ್ಟೇ ಬರೋಲ್ಲ. ಅದಕ್ಕೆ ಸೈಡಿಗೆ ನಿಲ್ಲಿಸ್ತೆ ಅದು ನಾನು. ಆಮೇಲೆ ನಮ್ಮ ಮ್ಯಾರೇಜ್ ಎಲ್ಲಿ ಗೊತ್ತಲ್ಲ, ನಮ್ಮ ಕಾರು, ಅದನ್ನು ತಗೊಂಡೋಗಿ ಒಂದು ರೌಂಡು ತಳ್ಳಾಡ್ಕೊಂಡು ತಗೊಂಡೋಗಿ ಸೈಡಿಗೆ ಹಾಕ್ತೆ. ಇದಾದಮೇಲೆ ಊಟ ಮಾಡಬೇಕಾಗಿತ್ತು. ಅದಕ್ಕೆ ಊಟಕ್ಕೂ ಮುಂಚೆ ಒಂದು ರೌಂಡು ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಲೈಟಾಗಿ ವಾಕ್ ಮಾಡ್ತಾ ಇದ್ದೀನಿ. ಯಾವುದೇ ವಸ್ತುಗಳು ನೋಡಿದ್ರು ಒಂದ್ಸಲ ಪರಿಶೀಲನೆ ಮಾಡಬೇಕು, ಅದು ಹೆಂಗೆ ಅಂತ. ಅದಕ್ಕೆ ನೋಡ್ತಾ ಇದ್ದೆ. ಅದಾದ್ಮೇಲೆ ಈವ್ನಿಂಗ್ ಆಯಿತು. ನಮ್ಮ ಅಪ್ಪ ಬಂದರು ಆಫೀಸಿಂದ. ಬಂದ್ಮೇಲೆ ನನಗೇನು ತಂದಿದ್ದಾರೆ ಅಂತ ನೋಡಿದ್ರೆ ಇದು ಯಾವುದೋ ಕಿತ್ತೋಗಿರೋ ಪರ್ಸು. ಅದು ನಮಗೆ ಕೆಲಸಕ್ಕಾಗಲ್ಲ ಅಂತ ನೋಡಿ ತೆಗೆದಷ್ಟೇ ಸೈಡಿಗೆ. ಹುಡುಕ್ತಾ ಇದ್ದೀನಿ ಬೇರೆ ಏನಾದರೂ ಸಿಗುತ್ತಾ, ಏನಾದರೂ ಚೆನ್ನಾಗಿರೋ ತಂದಿದ್ದಾರಾ ನನಗೋಸ್ಕರ ಅಂತ. ಯಾವುದೋ ಉದ್ದುದ್ದ ವೈರಿದೆ, ಅದು ಏನೋ ನನಗೆ ಯೂಸ್ ಆಗಲ್ಲ ಅಂತ ಅದನ್ನು ಬಿಟ್ಟೆ. ಏನು ನೋಡ್ತಾ ಇದ್ದೀನಿ ಬೇರೆ ಏನಾದರೂ ಚೆನ್ನಾಗಿರೋದು ಸಿಗುತ್ತಾ ಅಂತ ನೋಡ್ತಾ ಇದ್ರೆ ಇದೇನು ಕಲರ್ ಆಗಿರೋದು ಸಿಕ್ತು. ಕಲರ್ ಆಗಿದೆಯಲ್ಲ ಅಂತ ನೋಡಿದ್ರೆ ಅದು ಓಪನ್ ಮಾಡಿದ್ರೆ ಅದು ಖಾಲಿ. ನಾನು ಅದಕ್ಕೆ ನಮ್ಮ ಅಪ್ಪಂಗೆ ಏನೋ ನನಗೆ ಯೂಸ್ ಆಗೋ ಥರದ್ದು ಏನು ತಂದಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಕೈಗೆ ಅದನ್ನು ಇಟ್ಟೆ. ಸ್ವಲ್ಪ ಆಟ ಆಡಿದೆ. ಬೇಡ ಅಂತ ಇಟ್ಟಿರೋ ವೈರೆ ಕೊನೆಗೆ ನನಗೆ ಆಟ ಆಡೋಕ್ಕೆ ಹೆಲ್ಪ್ ಆಯಿತು. ಇಷ್ಟ ಆಗಿತ್ತು ಇವತ್ತಿನ ನನ್ನ ದಿನ. ನಾಳೆ ಸಿಗೋಣ. ಎಲ್ರಿಗೂ